brought to you by Vigard. ಇದರ ಜೊತೆಗೆ ಈಗಾಗಲೇ ಹೊಸದೊಂದು ಸರ್ವೆ ಬರ್ತಾ ಇದೆ. ಇಷ್ಟು ದಿನ ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಒಂದು ಲೆಕ್ಕ. ಹೀಗಾಗಿ TV9 ಮತ್ತು ಪೋಲ್ಸ್ಟಾರ್ ಸಂಸ್ಥೆ ಒಂದು ವಿಶೇಷವಾದಂಥ ಸರ್ವೆ ಮಾಡಿದೆ. ಇಡೀ ದೇಶದಲ್ಲಿ ಯಾವ ಮೂಡಿದೆ, ಮತದಾರ ಯಾರಿಗೆ ಮತ ಹಾಕ್ತಾನೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಮಾಡಿದ್ದೀವಿ. ದೇಶದ ಅತಿದೊಡ್ಡ ಚುನಾವಣಾ ಪೂರ್ವ ಸರ್ವೆ ಇದಾಗಿದ್ದು TV9 ಪೀಪಲ್ಸ್ ಇನ್ಸೈಟ್ ಪೋಲ್ಸ್ಟಾರ್ಟಿಂದ ಒಂದು ಸಮೀಕ್ಷೆ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಇದರಲ್ಲಿ ಏನೆಲ್ಲ ಅಂಶಗಳು ಬಂದಿದೆ ಅನ್ನೋದನ್ನು ನಾನು ವಿವರವಾಗಿ ತೋರಿಸ್ತೀನಿ. ಮತದಾನ ಪೂರ್ವ ಸಮೀಕ್ಷೆಯಲ್ಲಿ ರೋಚಕವಾದಂಥ ಮಾಹಿತಿಗಳು ಕೂಡ ಈಗ ಹೊರಗಡೆ ಬರ್ತಾ ಇವೆ. TV9ನಲ್ಲಿ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಅಲ್ಲಿಂದ ಅವರ ಒಪಿನಿಯನನ್ನು ಅಂದರೆ ಮತದಾರನ ಒಪಿನಿಯನ್ನ ವಿವಿಧ ರಾಜ್ಯಗಳಲ್ಲೂ ಕೂಡ ಪಡೆಯಲಾಗಿದೆ. ಹೀಗಾಗಿ ಹೊಸದಾದಂಥ ಅತ್ಯಂತ ವಿಶೇಷವಾದಂಥ ತುಂಬ ಲೇಟೆಸ್ಟ್ ಆದಂಥ ಸರ್ವೆಯನ್ನು ಈಗ ಮಾಡಲಾಗ್ತದೆ. ಇದರ ವಿವರವನ್ನು ನಾವಿನ್ನು ಕೆಲವೇ ಹೊತ್ತಲ್ಲಿ ನಿಮ್ಮ ಮುಂದೆ ಕೂಡ ಇರ್ತೀವಿ. ಯಾವ ರೀತಿ ಯಾವ್ಯಾವ ರಾಜ್ಯದಲ್ಲಿ ಯಾರಿಗೆ ಎಷ್ಟೆಷ್ಟು ಸ್ಥಾನ ಸಿಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿರುತ್ತೆ. ಇಷ್ಟು ದಿನ ನೀವು ಸಾಕಷ್ಟು ಸರ್ವೆಗಳನ್ನು ನೋಡಿರ್ತೀರಾ. ಸರ್ವೆಗಳ ಅಂಕಿಅಂಶಗಳ ಬಗ್ಗೆ ಕೂಡ ದೊಡ್ಡ ಚರ್ಚೆ ಆಗಿದೆ. ಆದರೆ ಈಗ TV9 ಒಂದು ವಿಶೇಷವಾದಂಥ ಕೇವಲ ಕೆಲವು ದಿನಗಳ ಹಿಂದೆ ಮಾತ್ರ ನಡೆದಂಥ ಆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಒಂದು ವಿಶೇಷವಾದಂಥ ಸರ್ವೆಯನ್ನು ಮಾಡಿದೆ. ಈ ಸರ್ವೆಯಲ್ಲಿ ಯಾರಿಗೆ ಹೆಚ್ಚು ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ. ಅಫ್ಕೋರ್ಸ್ ಈ ಚುನಾವಣೆ ಟಿಕೆಟ್ ಹಂಚಿಕೆ ಆದಮೇಲೆ ಜನ ಏನು ಹೇಳ್ತಾರೆ ಈ ವರದಿಯಲ್ಲಿ ತೋರಿಸ್ತೀನಿ ನೋಡಿ, ಯಾರಿಗೆ ಎಷ್ಟು ಸೀಟು ಅನ್ನೋದು ಅದರ ನಿಖರವಾದಂಥ ಮಾಹಿತಿ, ಅದರ ಒಪಿನಿಯನ್ ಈ ವರದಿಯಲ್ಲಿದೆ. ಜಸ್ಟ್ 10 ದಿನ ಕಳೆದ್ರೆ ಲೋಕಸಭೆ ಕುರುಕ್ಷೇತ್ರ ಮತಯುದ್ಧ ಶುರುವಾಗಲಿದೆ. ಏಪ್ರಿಲ್ 26ರಂದು ಮೊದಲ ಹಂತದಲ್ಲಿ ಮತದಾನದೊಂದಿಗೆ ಪಾಂಚಜನ್ಯ ಮೊಳಗಲಿದೆ. ದೇಶದಲ್ಲಿ ಒಟ್ಟು 7 ಹಂತದಲ್ಲಿ ಮತದಾನ ನಡೆಯಲಿದ್ದು ಕದನ ಕಲಿಗಳ ಭವಿಷ್ಯ ಜೂನ್ 4ರಂದು ಹೊರಬೀಳಲಿದೆ. ಆದರೆ ಅದಕ್ಕೂ ಮುನ್ನವೇ ಮತದಾನ ಪೂರ್ವ ನಡೆಸಲಾದ ಸಮೀಕ್ಷೆಗಳಲ್ಲಿ ರಣರೋಚಕ ಮಾಹಿತಿ ಹೊರಬಿದ್ದಿದೆ. पूरा कर्नाटका कह रहा है फिर एक बार अब की बार 400 ಪಾರ್ ಅನ್ನೋ ಮೋದಿ ಕನಸು ನನಸಾಗುತ್ತಾ? ಮೋದಿ ನೇತೃತ್ವದಲ್ಲಿ NDA ಮೈತ್ರಿಕೂಟವನ್ನ ಬಗ್ಗು ಬಡಿಯೋ ಇಂಡಿಯಾ ಒಕ್ಕೂಟದ ಹೋರಾಟಕ್ಕೆ ಫಲ ಸಿಗುತ್ತಾ? ಎಲ್ಲವೂ ಜೂನ್ 4ರಂದು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಗೊತ್ತಾಗಲಿದೆ. ಅದಕ್ಕೂ ಮುನ್ನ ಸಮೀಕ್ಷೆಗಳು ನುಡಿದ ಭವಿಷ್ಯ ಏನು, ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ, ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. TV9 ಪೀಪಲ್ಸ್ ಇನ್ಸೈಡ್ ಪೋಲ್ಸ್ಟಾರ್ಟ್ ನಿಂದ ಸಮೀಕ್ಷೆ. ದೇಶದ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆಯ ಭವಿಷ್ಯ. TV9 ನೆಟ್ವರ್ಕ್, ಪೀಪಲ್ಸ್ ಇನ್ಸೈಟ್, ಪೋಲ್ಸ್ಟಾರ್ಟ್ ಈ 3 ಸಂಸ್ಥೆಗಳು ದೇಶದಾದ್ಯಂತ ಚುನಾವಣಾ ಸಮೀಕ್ಷೆ ನಡೆಸಿದೆ. ದೇಶದಾದ್ಯಂತ 543 ಲೋಕಸಭಾ ಕ್ಷೇತ್ರಗಳ ಸುಮಾರು 25 ಲಕ್ಷಕ್ಕೂ ಅಧಿಕ ಜನರಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. 4123 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮೀಕ್ಷೆ ನಡೆದಿದ್ದು ಕಂಪ್ಯೂಟರ್ ಅಸಿಸ್ಟೆಂಟ್ ಟೆಲಿಫೋನ್ ಇಂಟರ್ವ್ಯೂವಿಂಗ್ ಮೂಲಕ ಜನರ ಅಭಿಪ್ರಾಯ ಪಡೆಯಲಾಗಿದೆ. ಇದು ಏಪ್ರಿಲ್ 1ರಿಂದ ಏಪ್ರಿಲ್ 13ರವರೆಗೆ ಸಮೀಕ್ಷೆ ಮಾಡಲಾಗಿದೆ. ಆ ಸಮೀಕ್ಷೆಯಲ್ಲಿ ಸಿಕ್ಕಂತಹ ದತ್ತಾಂಶ ಏನು, ಮಾಹಿತಿ ಏನು, ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಬಿಜೆಪಿಗೆ ಕರ್ನಾಟಕ ಪ್ರತಿಷ್ಠೆಯ ಕಣವಾಗಿದೆ. ಇಂತಹ ಅಖಾಡದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ NDA ಅತಿ ಹೆಚ್ಚು ಸ್ಥಾನ ಗಳಿಸುತ್ತೆ ಅಂತ TV9 ಪೀಪಲ್ಸ್ ಇನ್ಸೈಟ್ ಪೋಲ್ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಬಿಜೆಪಿಗೆ 20, ಜೆಡಿಎಸ್ಗೆ 3 ಸ್ಥಾನ ಸಿಗಬಹುದು. ಇನ್ನು ಕಾಂಗ್ರೆಸ್ 5 ಸ್ಥಾನ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ತಮಿಳುನಾಡಿನಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ 32 ಸ್ಥಾನ, NDAಗೆ 5 ಸ್ಥಾನ, AIADMK 2 ಸ್ಥಾನ ಗೆಲ್ಲಬಹುದು ಅಂತ TV9 ಪೀಪಲ್ಸ್ ಇನ್ಸೈಟ್ ಪೋಲ್ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಆಂಧ್ರಪ್ರದೇಶದಲ್ಲಿ NDA 12 ಸ್ಥಾನ, YSRCP 13 ಸ್ಥಾನ, ಇಂಡಿಯಾ ಮೈತ್ರಿಕೂಟ 0 ಅಂತ TV9 ಪೀಪಲ್ಸ್ ಇನ್ಸೈಡ್ ಪೋಲ್ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ.
ತೆಲಂಗಾಣದಲ್ಲಿ ಎನ್ಡಿಎ 7 ಸ್ಥಾನ, ಇಂಡಿಯಾ ಮೈತ್ರಿಕೂಟ 8 ಸ್ಥಾನ, ಬಿಆರ್ಎಸ್ 1 ಸ್ಥಾನ, ಎಐಎಂಐಎಂ 1 ಸ್ಥಾನದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ತಿಳಿಸಿದೆ. ಕೇರಳದಲ್ಲಿ ಎನ್ಡಿಎ 3 ಸ್ಥಾನ, ಯುಡಿಎಫ್ 14 ಸ್ಥಾನ, ಎಲ್ಡಿಎಫ್ 3 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಮಹಾರಾಷ್ಟ್ರದಲ್ಲಿ ಎನ್ಡಿಎ 28 ಕ್ಷೇತ್ರ, ಇಂಡಿಯಾ ಮೈತ್ರಿಕೂಟ 20 ಸ್ಥಾನದಲ್ಲಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಪಶ್ಚಿಮ ಬಂಗಾಳದಲ್ಲಿ ಎನ್ಡಿಎ 20 ಸ್ಥಾನ, ಇಂಡಿಯಾ ಮೈತ್ರಿಕೂಟ 1 ಸ್ಥಾನ, ಟಿಎಂಸಿ 21 ಸ್ಥಾನ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳಿದೆ. ಬಿಹಾರದಲ್ಲಿ ಎನ್ಡಿಎ 31 ಸ್ಥಾನ, ಇಂಡಿಯಾ ಮೈತ್ರಿಕೂಟ 8 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಮಧ್ಯಪ್ರದೇಶದಲ್ಲಿ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಲಿದೆ ಅಂತ ಸಮೀಕ್ಷೆ ಹೇಳಿದೆ. 29 ಸ್ಥಾನದಲ್ಲಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಗುಜರಾತ್ನಲ್ಲೂ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಲಿದೆ ಎನ್ನಲಾಗ್ತಾ ಇದೆ. ಎನ್ಡಿಎ 26 ಕ್ಷೇತ್ರದಲ್ಲಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ರಾಜಸ್ಥಾನದಲ್ಲಿ ಎನ್ಡಿಎ 19 ಸ್ಥಾನ, ಇಂಡಿಯಾ ಮೈತ್ರಿಕೂಟ 5 ಸ್ಥಾನ, ಇತರೆ 1 ಸ್ಥಾನ ಗೆಲ್ಲಲಿದೆ ಅಂತ TV9 ಪೀಪಲ್ಸ್ ಇನ್ಸೈಟ್ ಪೋಲ್ಸ್ಟ್ರಾಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಪಂಜಾಬ್ನಲ್ಲಿ ಎನ್ಡಿಎ 4 ಸ್ಥಾನ, ಆಪ್ 8 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ TV9 ಪೀಪಲ್ಸ್ ಇನ್ಸೈಟ್ ಪೋಲ್ಸ್ಟ್ರಾಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಜಾರ್ಖಂಡ್ನಲ್ಲಿ ಎನ್ಡಿಎ 12 ಸ್ಥಾನ, ಇಂಡಿಯಾ 1 ಸ್ಥಾನ, ಇತರೆ 1 ಸ್ಥಾನ ಗೆಲ್ಲಬಹುದು ಅಂತ TV9 ಪೀಪಲ್ಸ್ ಇನ್ಸೈಟ್ ಪೋಲ್ಸ್ಟ್ರಾಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಛತ್ತೀಸ್ಗಢದಲ್ಲಿ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಲಿದೆ ಅಂತ ಭವಿಷ್ಯ ನುಡಿದಿದೆ. ಎನ್ಡಿಎ 11 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಅಸ್ಸಾಂನಲ್ಲಿ ಎನ್ಡಿಎ 12 ಸ್ಥಾನ, ಇಂಡಿಯಾ ಮೈತ್ರಿಕೂಟ 1 ಸ್ಥಾನ, ಇತರೆ 1 ಸ್ಥಾನ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಒಡಿಶಾದಲ್ಲಿ ಎನ್ಡಿಎ 14 ಸ್ಥಾನ, ಇಂಡಿಯಾ ಮೈತ್ರಿಕೂಟ 1 ಸ್ಥಾನ, ಬಿಜೆಡಿ 6 ಸ್ಥಾನ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಹರಿಯಾಣದಲ್ಲಿ ಎನ್ಡಿಎ 9 ಸ್ಥಾನ, ಇಂಡಿಯಾ ಮೈತ್ರಿಕೂಟ 1 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ದೆಹಲಿಯಲ್ಲಿ ಎನ್ಡಿಎ 6 ಸ್ಥಾನ, ಇಂಡಿಯಾ ಮೈತ್ರಿಕೂಟದ ಭಾಗವಾದ ಆಪ್ 1 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಹಿಮಾಚಲ ಪ್ರದೇಶದಲ್ಲಿ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಲಿದೆ ಎನ್ನಲಾಗ್ತಾ ಇದೆ. ಎನ್ಡಿಎ 4 ಕ್ಷೇತ್ರಗಳಲ್ಲೂ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಉತ್ತರಾಖಂಡದಲ್ಲೂ ಎನ್ಡಿಎ ಕ್ಲೀನ್ ಸ್ವೀಪ್ ಮಾಡಲಾಗುತ್ತೆ ಎನ್ನಲಾಗ್ತಾ ಇದೆ. ಎನ್ಡಿಎ 5 ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಉತ್ತರ ಪ್ರದೇಶದಲ್ಲಿ ಎನ್ಡಿಎ 68 ಕ್ಷೇತ್ರ, ಇಂಡಿಯಾ ಮೈತ್ರಿಕೂಟ 12 ಸ್ಥಾನ ಗೆಲ್ಲಬಹುದು ಅಂತ TV9 ಪೀಪಲ್ಸ್ ಇನ್ಸೈಟ್ ಪೋಲ್ಸ್ಟ್ರಾಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಜಮ್ಮು ಕಾಶ್ಮೀರದಲ್ಲಿ ಎನ್ಡಿಎ 2 ಕ್ಷೇತ್ರ, ಇಂಡಿಯಾ ಮೈತ್ರಿಕೂಟ 3 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಎಲ್ಲಾ ರಾಜ್ಯಗಳ ಚಿತ್ರಣವನ್ನ ತೆರೆದಿಟ್ಟಿರುವ ಸಮೀಕ್ಷೆನೇ ಅಂತಿಮವಾಗಿದೆ. ಎನ್ಡಿಎಗೆ ಎಷ್ಟು, ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಮಹಾಭವಿಷ್ಯವನ್ನ ನುಡಿದಿದೆ. ಅದರಂತೆ ದೇಶದಾದ್ಯಂತ 543 ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಒಟ್ಟು 362 ಸ್ಥಾನ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳಿದೆ. ಈ ಪೈಕಿ ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ ಆಗಿ 319 ಕ್ಷೇತ್ರ ಗೆಲ್ಲಲಿದೆ ಅಂದಿದ್ರೆ ಮೈತ್ರಿ ಪಕ್ಷಗಳು 43 ಕ್ಷೇತ್ರಗಳನ್ನ ಗೆಲ್ಲಲಿದೆ ಅಂತ ಅಂದಾಜಿಸಿದೆ. ಇನ್ನು ಇಂಡಿಯಾ ಮೈತ್ರಿಕೂಟ 149 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಇದರಲ್ಲಿ ಕಾಂಗ್ರೆಸ್ 49 ಸ್ಥಾನ ಗೆಲ್ಲಲಿದೆ ಅಂದಿದ್ರೆ ಮೈತ್ರಿ ಪಕ್ಷಗಳು 100 ಸ್ಥಾನ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ. ಬ್ಯೂರೋ ರಿಪೋರ್ಟ್ TV9. Brought to you by Vigart.